ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಈಶ್ವರಿ ಈಶ್ವರಿ ಕೂಗಿದಳು ದಾರಿಣಿ ಮಗಳನ್ನು. 3 ವರ್ಷದ ಪುಟ್ಟ ಕೂಸು ಈಶ್ವರಿ. ಮನೆಯ ಎಲ್ಲರಿಗೂ ಮುದ್ದು, ಎಲ್ಲರನ್ನೂ ಕಾಡಿ ಸೆಳೆಯುವ ತರಲೆ ತುಂಟಿ, ಅಷ್ಟೇ ಪ್ರಬುದ್ಧತೆಯೂ ಹೌದು. ಈಶ್ವರಿ ಮತ್ತೆ ಕೂಗಿದಳು ದಾರಿಣಿ ಅವಳು ಎಲ್ಲಿಯೂ ಕಾಣದಿದ್ದಾಗ. ಯಾಕೆ ದಾರಿಣಿ ಅಷ್ಟೊಂದು ಕೂಗ್ತಿದ್ಯಾ ಅವಳನ್ನ? ಇಲ್ಲೇ ಎಲ್ಲೋ ಅಡಗಿರ್ತಾಳೆ ನೋಡು ಎಂದಳು ಸುಗುಣ. ಅವಳ ಕೈಯಲ್ಲಿ ಅವಳ ಮುದ್ದಿನ ಮಗ ವಾಸುಕಿ ಇದ್ದ. ಅವ 2 ವರ್ಷದವ ಈಗ. ಅದೇ ಎಲ್ಲಿ ಅಡಗಿದಾಳೆ ಅಂತ ಕಾಣ್ತಿಲ್ಲ ನೋಡಿ ಅಕ್ಕ ಎಂದ ದಾರಿಣಿ ಮನೆಯ ಅತ್ತಿತ್ತ ನೋಡುತ್ತಲೇ ಇದ್ದಳು. ಅವಳು ತಾಯಿ ಜಗನ್ಮಾತೆ ಆಶೀರ್ವಾದದಿಂದ ಹುಟ್ಟಿರೋಳು. ಅವಳಿಗೆ ಕೋಪ ಬಂದರೆ ಆ ತಾಯಿ ಮುಂದೆ ಕುತ್ಕೊಂಡು ದೂರ ಹೇಳ್ತಿರ್ತಾಳೆ. ಈಗ ಇಷ್ಟೊಂದು ಕರೆದ್ರೂ ಅವಳು ಬರ್ತಿಲ್ಲ ಅಂದಮೇಲೆ ದೇವ್ರ ಕೋಣೆಯಲ್ಲೇ ಇರ್ತಾಳೆ ನೋಡು ಹೋಗು ಎಂದರು ಕಾತ್ಯಾಯಿನಿ ಅವರು ನಿಂತಿದ್ದಲ್ಲಿ ಬಂದು. ಹೌದಲ್ವಾ, ಇವಳಿಗೆ ಕೋಪ ಬಂದಾಗ ಅಲ್ಲಿಗೆ ಹೋಗ್ತಾಳೆ ಅನ್ನೋದನ್ನು ಮರೆತುಬಿಟ್ಟೆ ನಾನು ಎಂದು ಹಣೆ ಹಿಡಿದುಕೊಂಡ ದಾರಿಣಿ ದೇವರು ಕೋಣೆಗೆ ಓಡಿದಳು. ಅಲ್ಲಿ ಮುಖ ಊದಿಸಿಕೊಂಡು ಕುಳಿತಿದ್ದಳು ಈಶ್ವರಿ ಜಗನ್ಮಾತೆಯ ಮುಂದೆ. ಈಶ್ವರಿ ಮಗಳನ್ನು ಕರೆದಳು ದಾರಿಣಿ ಮುದ್ದಿನಿಂದ. ದೇವರು ಕೋಣೆಯ ಬಾಗಿಲಲ್ಲೇ ನಿಂತು ಅವಳತ್ತ ನೋಡದ ಈಶ್ವರಿ ಜಗನ್ಮಾತೆಯ ಮೂರ್ತಿಯನ್ನೇ ನೋಡುತ್ತಾ ಕುಳಿತಿದ್ದಳು. ಈಶ್ವರಿ ಕರೆದು ಕರೆದು ಸಾಕಾಯಿತು ದಾರಿಣಿಗೆ. ಅಮ್ಮ, ನಾನು ಮಾತಾಡೋದಿಲ್ಲ ಅಂತ ಹೇಳು ಈ ಅಮ್ಮನಿಗೆ ಎಂದಳು ಜಗನ್ಮಾತೆಯನ್ನೇ ನೋಡುತ್ತಾ. ಜಗನ್ಮಾತೆಗೆ ಅಮ್ಮ ಎನ್ನುವಂತೆ ದಾರಿಣಿ ಹೇಳಿಕೊಟ್ಟಿದ್ದಳು. ಯಾಕೆ ಮಾತಾಡೋದಿಲ್ಲ ನೀನು ನನ್ನ ಜೊತೆ ಕೇಳಿದಳು ದಾರಿಣಿ ನಿಂತಲ್ಲೇ. ನನ್ನನ್ನು ಹೊರಗಡೆ ಆಟ ಆಡೋದಕ್ಕೆ ಬಿಡೋದಿಲ್ಲ ನೀನು, ಅದಕ್ಕೆ ಮಾತಾಡೋದಿಲ್ಲ ನಾನು ನಿನ್ನ ಜೊತೆ. ತಾತ ಬರೋವರೆಗೂ ಮಾತಾಡೋದಿಲ್ಲ ನಾನು ಎಂದವಳು ನೋಡುತ್ತಲೂ ಇಲ್ಲ ದಾರಿಣಿಯನ್ನು. ಚಿಕ್ಕ ಮಗುವಾದರೂ ತಿಳುವಳಿಕೆ ಹೆಚ್ಚು ಅವಳಲ್ಲಿ. ತಾಯಿಯ ಆಶೀರ್ವಾದ ಇರುವ ಮಗುವಲ್ಲವೇ? ಸರಿ, ತಾತ ಬರೋವರೆಗೂ ಅಲ್ಲೇ ಕುತ್ಕೋ ಎಂದ ದಾರಿಣಿ ಅಡುಗೆ ಮನೆಯತ್ತ ನಡೆದಳು. ಅವಳ ಹಠಕ್ಕೆ ಇವಳು ಸೋಲುವವಳಲ್ಲ. 10 ನಿಮಿಷ ಕಳೆಯಿತಷ್ಟೇ. ಗೌಡರ ಕಾರಿನ ಸದ್ದು ಕೇಳಿದ ಈಶ್ವರಿ ದೇವರು ಕೋಣೆಯಿಂದ ಎದ್ದು ಓಡಿ ಬಂದಳು ಬಾಗಿಲಿಗೆ. ಕಾರಿನಿಂದ ಕೆಳಗಿಳಿದು ಬಂದ ಗೌಡರ ಹಿಂದೆ ಪೃಥ್ವಿಯೂ ಇದ್ದ. ತಾತ ಎನ್ನುತ್ತಾ ಓಡಿ ಬಂದವಳನ್ನು ತಮ್ಮ ತೋಳಲ್ಲಿ ಎತ್ತಿಕೊಂಡ ಗೌಡರು, ಬಾರಮ್ಮ ತಾಯಿ ಎಂದರು ಪ್ರೀತಿಯಿಂದ. ಅವಳನ್ನು ತಾಯಿ ಎಂದೇ ಹೆಚ್ಚೇ ಕರೆಯುತ್ತಿದ್ದರವರು. ಜಗನ್ಮಾತೆಯ ರೂಪ ಅವಳು ಎಂಬ ನಂಬಿಕೆ ಅವರಿಗೆ. ನನ್ನನ್ನು ಹೊರಗಡೆ ಹೋಗೋದಕ್ಕೆ ಬಿಡ್ತಿಲ್ಲ ಅಮ್ಮ ದೂರಿತ್ತಳು. ಹೌದಾ, ಅದಕ್ಕೆ ಈಗ ತಾತ ಬೇಕಾ ನಿನಗೆ ಎನ್ನುತ್ತಾ ಮುಂದೆ ಬಂದ ಪೃಥ್ವಿ. ಗೌಡರು ಈಶ್ವರಿಯ ಜೊತೆ ಹಾಲ್ನಲ್ಲಿ ಬಂದು ಕುಳಿತರು. ತಾತ ಬಾ ಹೊರಗೆ ಹೋಗೋಣ ಎಂದಳು ಅವರ ತೋಳಿಗೆ ಕೈ ಹಾಕಿ ನಿಂತು. ಈಗ ಬೇಡ, ಆಮೇಲೆ ಹೋಗೋಣ ಎಂದರು ಗೌಡರು ಅವಳನ್ನು ಮುದ್ದಿನಿಂದ ಓಲೈಸಿಕೊಳ್ಳುತ್ತಾ. ಈಗ ಹೋಗೋಣ ಈಶ್ವರಿ, ತಾತ ಈಗ ತಾನೇ ಬಂದಿದ್ದಾರೆ ಅಲ್ವಾ, ಹಠ ಮಾಡಬಾರದು ಬಂಗಾರ ಎಂದ ಪೃಥ್ವಿ ಅವಳನ್ನು ತನ್ನ ಮಡಿಲಿಗೆಳೆದುಕೊಂಡು. ಮಾವ, ನಿಮಗೆ ಟೀ ಮಾಡ್ಕೊಂಡು ಬರಲ್ಲ ಕೇಳಿದಳು ದಾರಿಣಿ ಅವರು ಬಂದಿದ್ದನ್ನು ಕಂಡು. ಹಾಂ ತಾಯಿ ಎಂದರು ಗೌಡರು. ದಾರಿಣಿಯನ್ನು ಕಂಡ ಈಶ್ವರಿ, ಅಮ್ಮ ಕೆಟ್ಟೋಳು ಅಪ್ಪ, ದಡ್ಡಿ ಅವಳು ಮುನಿಸಿನಿಂದ ಪೃಥ್ವಿಗೆ ಹೇಳಿದಳು. ದಾರಿಣಿ ಅವಳನ್ನು ಹೊರಗೆ ಬಿಡುವುದಿಲ್ಲವಲ್ಲ, ಹಾಗಾಗಿ ಮುನಿಸವಳಿಗೆ ಅವಳ ಮೇಲೆ. ಹಾಂ, ಹಾಗೆ ಅಮ್ಮ ದಡ್ಡಿ ಎಂದ ಪೃಥ್ವಿ ತಮಾಷೆಯಾಗಿ. ನಾನು ನಿಮ್ಮಿಬ್ಬರ ಜೊತೆನೂ ಮಾತಾಡೋದಿಲ್ಲ, ಅವಳಂತೆಯೇ ಹುಸಿ ಮುನಿಸಲ್ಲಿ ಇಬ್ಬರೂ ತಂದೆ ಮಗಳಿಗೆ ಎಂದ ದಾರಿಣಿ ಅಡುಗೆ ಮನೆಗೆ ನಡೆದಳು. ಕಾತ್ಯಾಯಿನಿ ವಾಸುಕಿಯ ಜೊತೆ ಬಂದು ಕುಳಿತರು. ಅವನನ್ನು ಕಂಡ ಈಶ್ವರಿ, ವಾಸುಕಿ ಎನ್ನುತ್ತಾ ಕೆಳಗಿಳಿದು ಬಂದು ಅವನ ಜೊತೆ ಆಟವಾಡುತ್ತಾ ಕುಳಿತಳು. ಮುದ್ದಿನ ತಮ್ಮ ಅವಳಿಗೆ ಎಂದು ಅವನ ಜೊತೆ ಹಠಕ್ಕೆ ಜಗಳಕ್ಕೆ ಬೀಳುವವಳಲ್ಲ. ಅವನ ಜೊತೆ ಆಡುತ್ತಾ ಅವನನ್ನು ಕಾಳಜಿ ವಹಿಸುವವಳು ಈಶ್ವರಿ. ಗೌಡರ ಮನೆ ಈಗ ನಂದ ಗೋಕುಲ ಇದ್ದಂತೆ. ದಾರಿಣಿಗೆ ಈಶ್ವರಿ ಹುಟ್ಟಿದ ನಂತರ ಸುಗುಣಗೆ ವಾಸುಕಿ ಹುಟ್ಟಿದ್ದ. ಇಬ್ಬರೂ ಮೊಮ್ಮಕ್ಕಳ ಮೇಲೂ ಗೌಡರಿಗೆ ಒಂದೇ ಪ್ರೀತಿ. ಹೆಣ್ಣು ಗಂಡು ಎಂಬ ಭೇದ ಭಾವವಿಲ್ಲ ಈಗ ಅವರಲ್ಲಿ. ಅವರು ಸ್ಥಾಪಿಸಿದ ಜಗದೀಶ್ವರಿ ಸಂಸ್ಥೆ ಈಗ ಎಲ್ಲ ಕಡೆಯೂ ಹೆಸರು ಮಾಡಿತ್ತು. ಸಂಸ್ಥೆಯಿಂದ ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದ್ದರು ಗೌಡರು. ಓದಲು, ಮದುವೆ ಮಾಡಲು, ಸ್ವಂತ ಉದ್ಯೋಗ ಮಾಡಲು ಸಾಕಷ್ಟು ಸಹಾಯ ಮಾಡಿದ್ದರು. ಇದರಿಂದ ಗೌಡರ ಪ್ರತಿಷ್ಠೆ, ಗೌರವ ಎಲ್ಲವೂ ಹೆಚ್ಚಿತ್ತು. ಅಲ್ಲದೆ ಗೌಡರ ಮನೆಯ ಪ್ರತಿಯೊಬ್ಬರಿಗೂ ಈಗ ಎಲ್ಲ ಕಡೆಯೂ ಗೌರವ. ಹೆಣ್ಣು ಮಕ್ಕಳಿಗೆ ಹೆಚ್ಚು ಸ್ಥಾನ ಕೊಡುವ ಗೌಡರನ್ನು ಎಲ್ಲ ಹಳ್ಳಿಗಳಲ್ಲಿ ಕರೆದು ಸನ್ಮಾನಿಸುತ್ತಿದ್ದರು. ಇದೆಲ್ಲದರ ಧನ್ಯವಾದವನ್ನು ಗೌಡರು, ಈ ಗೌರವ ಸನ್ಮಾನ ಎಲ್ಲ ನಿನಗೆ ತಾಯಿ ಎಂದು ದಾರಿಣಿಗೆ ಸದಾ ಹೇಳುತ್ತಿದ್ದರು.
ಪೃಥ್ವಿ ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದ. ಗೌಡರ ಪ್ರತಿಯೊಂದು ಕೆಲಸದಲ್ಲೂ ಅವ ಜೊತೆ ಇರುತ್ತಿದ್ದ. ಆಕಾಶ ಆಸ್ಪತ್ರೆಯ ಕೆಲಸಗಳಲ್ಲಿ ವ್ಯಸ್ತವಿದ್ದರೂ ಆಗಾಗ ಸಮಯ ತೆಗೆದುಕೊಂಡು ಸಂಸ್ಥೆಯ ಕೆಲಸಗಳಿಗೆ ನೆರವಾಗುತ್ತಿದ್ದ. ಅವನ ಆಸ್ಪತ್ರೆಯ ಕಡೆಯಿಂದ ಅವ ಆದಷ್ಟು ಸಹಾಯ ಮಾಡುತ್ತಿದ್ದ ಎಲ್ಲರಿಗೂ. ಇನ್ನು ಸುಗುಣ, ದಾರಿಣಿ ಕೂಡ ಆಗಾಗ ಸಮಾಜದ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದರು. ದಾರಿಣಿ ಜಗದೀಶ್ವರಿಯ ಸಂಸ್ಥೆಯಿಂದ ಸ್ತ್ರೀಶಕ್ತಿ ಎಂಬ ಸಂಘ ಕಟ್ಟಿ ಹೆಣ್ಣು ಮಕ್ಕಳ ಕಷ್ಟಗಳಿಗೆ ನೆರವಾಗುತ್ತಿದ್ದಳು. ಅಕ್ಕಪಕ್ಕದ ಹಳ್ಳಿಗಳಿಗೆ ಹೆಣ್ಣು ಮಕ್ಕಳ ಜೊತೆ ಹೋಗಿ ಅವರ ಕಷ್ಟಗಳ ಬಗ್ಗೆ ತಿಳಿದು ಅವರಿಗೆ ಸಹಾಯ ಮಾಡುತ್ತಿದ್ದರು. ಒಟ್ಟಿನಲ್ಲಿ ಸಮಾಜದ ಉದ್ಧಾರಕ್ಕಾಗಿ, ಹೆಣ್ಣಿನ ಉದ್ಧಾರಕ್ಕಾಗಿಯೇ ಪಣ ತೊಟ್ಟಂತಿತ್ತು ಗೌಡರ ಕುಟುಂಬ. ದಾರಿಣಿ ಗೌಡರು ಮತ್ತು ಪೃಥ್ವಿಗೆ ಟೀ ಮಾಡಿ ತಂದು ಕೊಟ್ಟಳು. ಇಬ್ಬರೂ ಟೀ ಕುಡಿದು ಕುಳಿತಾಗ ಈಶ್ವರಿಯ ಹಠ ಹೆಚ್ಚೇ ಆಯಿತು ಗೌಡರ ಜೊತೆ. ಅವಳನ್ನು ಹೊರಗೆ ಕರೆದುಕೊಂಡು ಹೋಗುವವರೆಗೂ ಬಿಡುವವಳಲ್ಲ ಅವಳು ಅವರನ್ನು. ಆಗಾಗ ಕರೆದುಕೊಂಡು ಹೋಗಿ ರೂಢಿ ಮಾಡಿದ್ದರು ಗೌಡರು. ಹಾಗಾಗಿ ಹಠಕ್ಕೆ ಬಿದ್ದಿದ್ದಳು ಅವರ ಜೊತೆ. ನಡಿಯಮ್ಮ ಹೋಗೋಣ ಎಂದ ಗೌಡರು ಈಶ್ವರಿಯನ್ನು ತಮ್ಮ ತೋಳಲ್ಲಿ ಎತ್ತಿಕೊಂಡು ಹೊರಬಂದವರು ಮನೆಯ ಗೇಟ್ ದಾಟಿದರು. ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನ ಗೌಡರನ್ನು ನಿಲ್ಲಿಸಿ ಮಾತನಾಡುವವರೇ, ಜೊತೆಗೆ ಅವರ ಮೊಮ್ಮಗಳ ಕೆನ್ನೆ ಹಿಡಿದು ನಗುವವರೇ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಅಲ್ಲೊಂದು ಮನೆಯ ಮುಂದೆ ಜಗಳ ನಡೆಯುತ್ತಿತ್ತು. ಅದನ್ನು ದೂರದಿಂದಲೇ ಕಂಡ ಗೌಡರು ನಿಧಾನವಾಗಿ ಹೆಜ್ಜೆ ಇಡುತ್ತಾ ನಡೆದರು ಅಲ್ಲಿಗೆ. ಗಂಡ ಕುಡಿದು ಬಂದು ಹೆಂಡತಿಯನ್ನು ಹೊಡೆದು ಮನೆಯಿಂದ ಹೊರ ಹಾಕಿದ್ದ. ಅದನ್ನೇ ನೋಡುತ್ತಾ ನಿಂತಿದ್ದರು ಅಕ್ಕಪಕ್ಕದವರು. ಅಲ್ಲಿಗೆ ಬಂದ ಗೌಡರು, ಏನಾಗ್ತಿದೆ ಇಲ್ಲಿ, ಏನಾಯಿತು ಕೇಳಿದರು ಎಲ್ಲರನ್ನೂ ನೋಡುತ್ತಾ. ಕುಡಿದು ಬಂದು ಹೆಂಡತಿನ ಹೊಡಿತಿದ್ದಾನೆ ಗೌಡ್ರೆ ಎಂದನೊಬ್ಬ ಊರಿನವ. ಈಶ್ವರಿಯನ್ನು ಕೆಳಗಿಳಿಸಿ ಅವನ ಬಳಿ ನಡೆದ ಗೌಡರು, ನೋಡೋಕೆ ಗಟ್ಮುಟ್ಟಾಗಿದೆಯಾ, ಏನೋ ಕುಡಿದು ಬಂದು ಹೆಂಡತಿ ಮೇಲೆ ಕೈ ಮಾಡ್ತಿದೀಯಾ, ನಾಚಿಕೆ ಆಗೋದಿಲ್ವ ನಿನಗೆ ಜೋರು ಮಾಡಿದರು ಗೌಡರು. ನನ್ನ ಮನೆ, ನನ್ನ ಸಂಸಾರ, ನಾನು ಏನು ಬೇಕಾದರೂ ಮಾಡ್ತೀನಿ ಎಂದನವ ಕುಡಿದ ನಶೆಯಲ್ಲಿ. ಅಂದಮೇಲೆ ಯಾಕೋ ಬೀದಿಯಲ್ಲಿ ರಂಪ ಮಾಡ್ತಿದೀಯಾ ಎಂದು ಅವನಿಗೆ ಹೊಡೆಯಲು ಕೈ ಎತ್ತುತ್ತಿದ್ದಂತೆ ಗೌಡರ ಕಾಲು ಹಿಡಿದ ಈಶ್ವರಿ, ತಾತ ಅವ್ರಿಗೆ ಹೊಡಿಬೇಡ, ಇದಕ್ಕೆ ಉಪಾಯ ನನ್ನ ಹತ್ರ ಇದೆ ಬಾ ಎಂದಳು. ಎಲ್ಲರಿಗೂ ಆಶ್ಚರ್ಯ ಅವಳ ಮಾತು ಕೇಳಿ. 3 ವರ್ಷದ ಮಗು ಉಪಾಯ ಹೇಳುವುದೆಂದರೇನು? ಅವಳ ಮಾತು ಕೇಳಿ ಗೌಡರಿಗೆ ಆಶ್ಚರ್ಯವಾದರೂ ಆ ಪುಟ್ಟ ಮಗುವಿನ ಮುಂದೆ ಈ ಜಗಳ ಹೊಡೆದಾಟ ಬೇಡವೆಂದು ಅವಳನ್ನು ಮತ್ತೆ ತೋಳಲ್ಲೆತ್ತಿಕೊಂಡು ನಿಂತರು. ಅಲ್ಲಿಯೇ ನಿಂತಿದ್ದ ಊರಿನವನೊಬ್ಬನನ್ನು ಕರೆದು, ಇದೆಲ್ಲ ಏನೋ ನೋಡಿ ಬಗೆಹರಿಸು, ನಾನು ನಾಳೆ ಬಂದು ಮಾತಾಡ್ತೀನಿ ಎಂದು ಅಲ್ಲಿಂದ ಮುಂದೆ ಬಂದರು. ತಾತ, ಇವರೆಲ್ಲ ಕುಡಿದು ಬರೋದು ಎಲ್ಲಿಂದ ನೋಡು, ಆ ದಾರಿನೇ ಬಂದ್ ಮಾಡಿಸ್ಬಿಡು ನೀನು, ಆಗ ಹೀಗೆಲ್ಲ ಜಗಳ ಆಗೋದಿಲ್ಲ. ನೇರವಾಗಿ ಅಲ್ಲದಿದ್ದರೂ ಸಾರಾಯಿ ಅಂಗಡಿ ಮುಚ್ಚುವ ಉಪಾಯ ಕೊಟ್ಟಳವಳು. ಅದು ಗೌಡರಿಗೆ ಅರ್ಥವಾಯಿತು ಕೂಡ. ಹೌದಲ್ವಾ, ನನಗೆ ಈ ಯೋಚನೆ ಹೊಳೆದಿರಲಿಲ್ಲ, ಒಳ್ಳೆ ಉಪಾಯ ಕೊಟ್ಟೆ ತಾಯಿ ನೀನು. ಮೊಮ್ಮಗಳನ್ನು ನೋಡುತ್ತಾ ಎಂದವರು ಮನೆಗೆ ನಡೆದರು ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ. ದಾರಿಣಿ, ದಾರಿಣಿ ಕರೆದರು ಮನೆಯ ಒಳಗೆ ಕಾಲಿಡುತ್ತಲೇ. ಮಾವ ಎನ್ನುತ್ತಾ ಬಂದಳು ದಾರಿಣಿ ಮುಂದೆ. ಆ ತಾಯಿ ಲೀಲೆ ಸಾಮಾನ್ಯ ಅಲ್ಲಮ್ಮ, ಏನೇ ಆದರೂ ಅದಕ್ಕೊಂದು ಕಾರಣ ಇರುತ್ತೆ ಅಂತಾರಲ್ಲ, ಅದು ಸುಳ್ಳಲ್ಲ ಎಂದರು ಖುಷಿಯಿಂದ. ಯಾಕಪ್ಪ, ಏನಾಯಿತು, ಈ ತರಲೆ ಏನಾದರೂ ಮಾಡಿದ್ಲಾ ಕೇಳಿದ ಆಕಾಶ. ಅವರ ತೋಳಲ್ಲಿದ್ದ ಈಶ್ವರಿಯನ್ನು ತನ್ನ ತೋಳಿಗೆ ಎಳೆದುಕೊಂಡ. ಪೃಥ್ವಿ ಕೂಡ ಅವರಿದ್ದಲ್ಲಿ ಬಂದ. ಅವಳು ತರಲೆ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಆಕಾಶ, ಅದು ನನಗೆ ಇವತ್ತು ಅರ್ಥ ಆಯಿತು ಎಂದರು ಗೌಡರು. ಏನು ಸರಿಯಾಗಿ ಹೇಳಿ ಅಪ್ಪ ಎಂದ ಪೃಥ್ವಿ. ಅವಳನ್ನು ಹೊರಗಡೆ ಕರ್ಕೊಂಡು ಹೋಗು ಅಂತ ಸುಮ್ಮನೆ ಹಠ ಮಾಡಿಲ್ಲ ಪೃಥ್ವಿ. ಅವಳು ನಮ್ಮಿಂದ ಮತ್ತೊಂದು ಕಾರ್ಯ ಆಗಬೇಕಿತ್ತು, ಅದನ್ನು ಆ ತಾಯಿ ಜಗನ್ಮಾತೆ ಈ ನನ್ನ ಮೊಮ್ಮಗಳ ಮೂಲಕ ನಮಗೆ ತಿಳಿಸಿದ್ದಾಳೆ ಎಂದ ಗೌಡರು. ತಾವು ಹೊರ ಹೋದಾಗ ನಡೆದಿದ್ದರ ಬಗ್ಗೆ, ಈಶ್ವರಿ ಉಪಾಯ ಕೊಟ್ಟಿದ್ದರ ಬಗ್ಗೆ ಎಲ್ಲ ಹೇಳಿದರು. ಅಮ್ಮ ನಮಗೆ ದಾರಿ ತೋರಿಸಿದಾಳೆ ಮಾವ ಎಂದಳು ದಾರಿಣಿ. ಹೌದು ದಾರಿಣಿ, ಆ ಜಗನ್ಮಾತೆ ನಮ್ಮ ಕೈ ಬಿಡೋದಿಲ್ಲ, ಯಾವಾಗಲೂ ನಮ್ಮನ್ನು ಕಾಯ್ತಾಳೆ ಎಂದರು ಕಾತ್ಯಾಯಿನಿ. ಪೃಥ್ವಿ, ನಾಳೆ ಆ ಸಾರಾಯಿ ಅಂಗಡಿ ಮುಚ್ಚೋದ್ರ ಬಗ್ಗೆ ಯೋಚನೆ ಮಾಡು, ಏನು ಮಾಡಬೇಕೋ ನೋಡು ಎಂದರು ಗೌಡರು ಆಗಲೇ ನಿರ್ಧರಿಸಿ. ಆಗಲೇ ಅಪ್ಪ ಎಂದನವ. ಮತ್ತೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರೆ ದಾರಿಣಿ ಕೋಣೆಗೆ ನಡೆದು ತಾಯಿಯ ಮೂರ್ತಿಯ ಮುಂದೆ ಕುಳಿತಳು ಅವಳನ್ನೇ ನೋಡುತ್ತಾ. ಈಗೀಗ ಅವಳು ತಾಯಿಯನ್ನು ಹೆಚ್ಚು ಕರೆಯುತ್ತಿರಲಿಲ್ಲ. ಹಾಗೆಂದು ಅವರಿಬ್ಬರ ನಡುವಿನ ಬಾಂಧವ್ಯ, ಪ್ರೀತಿ ಏನೂ ಕಡಿಮೆ ಆಗಿರಲಿಲ್ಲ. ತಾಯಿ ಏನಾದರೂ ಹೇಳುವುದಿದ್ದರೆ ತಾನಾಗಿಯೇ ದಾರಿಣಿಯ ಮುಂದೆ ಪ್ರತ್ಯಕ್ಷವಾಗುತ್ತಿದ್ದಳು. ದಾರಿಣಿಯೂ ತಾಯಿಯನ್ನು ನೋಡಬೇಕೆನ್ನಿಸಿದಾಗ, ಅವಳ ಮಡಿಲಿನ ಆಸೆ ಆದಾಗ ಕರೆದು ಮಾತನಾಡುತ್ತಿದ್ದಳು. ಯಾಕೆ ದಾರಿಣಿ, ಏನಾದರೂ ಹೇಳೋದಿತ್ತಾ? ತಕ್ಷಣ ಪ್ರತ್ಯಕ್ಷವಾಗಿ ಕೇಳಿಯೇ ಬಿಟ್ಟಳು ತಾಯಿ ಜಗನ್ಮಾತೆ ಚೌಡೇಶ್ವರಿ. ಅಮ್ಮ ಎಂದು ತಲೆ ಎತ್ತಿ ನೋಡಿದ ದಾರಿಣಿ ಕೈ ಮುಗಿದಳು ಮೊದಲು.
ತಾಯಿ ಅವಳ ತಲೆ ಸವರಿದಳು. ಅಮ್ಮ, ನನ್ನ ಮಗಳು ಇವತ್ತು ಏನು ಮಾಡಲು ಅಂತ ನಿನಗೆ ಗೊತ್ತೇ ಇದೆ. ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ತಾಯಿ. ಈ ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ನೀನು ನನ್ನ ಮಗಳ ರೂಪದಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಇದೆ ಅಮ್ಮ. ನಿನ್ನ ಕೃಪೆ ಯಾವಾಗಲೂ ನನ್ನ ಈ ಕುಟುಂಬದ ಮೇಲಿರಲಿ ತಾಯಿ. ನಮ್ಮನ್ನು ಹೀಗೆ ಕೈ ಹಿಡಿದು ನಡೆಸು ನೀನು ಎಂದಳು. ತಾಯಿಯ ಪಾದಕ್ಕೆ ಕಣ್ಣೊತ್ತಿ ಅವಳ ಕಣ್ಣೀರು ತಾಯಿಯ ಪಾದ ತೊಳೆಯಿತು. ಖಂಡಿತ ಧಾರಿಣಿ ಎಂದಳು ಜಗನ್ಮಾತೆ ಅವಳ ತಲೆಯ ಮೇಲೆ ಕೈ ಇಟ್ಟು. ತಾಯಿಯ ಕಾಲನ್ನು ತನ್ನ ಮಡಿಲಿಗೆಳೆದುಕೊಂಡ ಧಾರಿಣಿ ನಿಧಾನವಾಗಿ ಒತ್ತಲು ಶುರು ಮಾಡಿದಳು. ಅವಳ ರೂಢಿ ಅದು. ನನಗೆ ಕಾಲು ನೋವಿಲ್ಲ ಧಾರಿಣಿ ಎಂದಳು ಜಗನ್ಮಾತೆ ತನ್ನ ರೂಢಿಯಂತೆ. ನೀನು ಏನೇ ಹೇಳಿದರೂ ನಾನು ನಿನ್ನ ಕಾಲು ಒತ್ತೋದನ್ನು ಬಿಡೋದಿಲ್ಲ ಅಮ್ಮ. ನನಗೆ ವಯಸ್ಸಾಗಿ ಮುದುಕಿ ಆದರೂ ನಾನು ನಿನ್ನ ಸೇವೆ ಮಾಡ್ತೀನಿ ತಾಯಿ ಎಂದಳು. ಎಲ್ಲವನ್ನೂ ಬಲ್ಲ ಜಗನ್ಮಾತೆ ಅವಳ ಸೇವೆಗೆ ನಿರಾಕರಿಸದೆ ಸದಾ ಧಾರಿಣಿಯ ಕುಟುಂಬದ ಜೊತೆ ಇರುವ ಮಾತು ಕೊಟ್ಟಳು. ಎಲ್ಲನೂ ನೀನು ಅಂದ್ಕೊಂಡ ಹಾಗೇ ಆಗ್ತಿದೆ ಅಮ್ಮ. ಹೆಣ್ಣು ಅಂದರೆ ಹುಣ್ಣು ಅಂತಿದ್ದ ಮಾವ ಈಗ ಹೆಣ್ಣಿನ ಉದ್ಧಾರಕ್ಕಾಗಿ ಶ್ರಮಿಸೋದನ್ನು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಇದಕ್ಕೆಲ್ಲ ನೀನೇ ಕಾರಣ ಜಗನ್ಮಾತೆ ಎಂದಳು ಧಾರಿಣಿ ಕೈಗಳ ಕೆಲಸ ನಿಲ್ಲಿಸದೆ. ನಾನಷ್ಟೇ ಕಾರಣ ಅಲ್ಲ ಧಾರಿಣಿ. ಜಗತ್ತಿನ ಪ್ರತಿಯೊಂದು ಹೆಣ್ಣು ಕೂಡ ಜಗನ್ಮಾತೆನೇ. ಪ್ರತಿಯೊಂದು ಹೆಣ್ಣಿನಲ್ಲಿರೋದು ನಾನೇ. ನನ್ನನ್ನು ಯಾರು ಕೀಳಾಗಿ ಕಾಣ್ತಾರೋ ಅಲ್ಲಿ ಖಂಡಿತ ನಾನು ಒಂದಲ್ಲ ಒಂದು ರೂಪದಲ್ಲಿ ತಿದ್ದೋದಕ್ಕೆ ಬರ್ತೀನಿ ಎಂದಳು ಜಗನ್ಮಾತೆ. ಈ ತಾಯಿ ಮಗಳ ಉದ್ದೇಶ ಎಲ್ಲವೂ ನೆರವೇರಿದ್ದವು. ಹೆಣ್ಣಿನ ಶೋಷಣೆ ತಡೆಯುವುದಕ್ಕಾಗಿಯೇ ಗೌಡರ ಮನೆಗೆ ಧಾರಿಣಿಯನ್ನು ಕರೆತಂದ ಜಗನ್ಮಾತೆ ಧಾರಿಣಿಯ ಮೂಲಕ ಗೌಡರ ಯೋಚನೆ ಬದಲಿಸಿ ಅವರಿಂದಲೇ ಜಗತ್ತಿನ ಉದ್ಧಾರಕ್ಕಾಗಿ ಮುನ್ನುಡಿ ಬರೆದಿದ್ದಳು. ಇನ್ನು ಇವಳ ಈ ಲೀಲೆಗಳು ಮುಂದೆಯೂ ಸಾಗುತ್ತಲೇ ಇರುವವು.